ನಮಸ್ಕಾರ ಸ್ನೇಹಿತರೆ, ದಿ ಯುನಿಕ್ ಡ್ರೀಮ್ನ ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸವಿತಾ. ಸ್ನೇಹಿತರೆ, ಸಾಧನೆಗೆ ಯಾವುದೇ ಮಿತಿ ಎಂಬುದಿಲ್ಲ. ಆಸಕ್ತಿ ಹಾಗೂ ಸತತ ಪ್ರಯತ್ನವೇ ಮುಖ್ಯ ಎಂಬುದಕ್ಕೆ ನಮಗೊಬ್ಬ ಸಾಧಕರು ಇಲ್ಲಿ ಉದಾಹರಣೆಯಾಗಿ ಸಿಗ್ತಾರೆ. ಅವರು ಹುಟ್ಟಿದ್ದು ಕಡು ಬಡತನದ ಕುಟುಂಬವೊಂದರಲ್ಲಿ. ಆದರೂ ಕೂಡ ಕರುನಾಡೆ ಅವರತ್ತ ಹುಬ್ಬೇರಿಸಿ ನೋಡುವಂತೆ ಮಾಡಿದ್ದಾರೆ. ಹದಿಮೂರು ವರ್ಷಗಳ ಕಾಲ ಪ್ರೀತಿಯಿಂದ ಮಕ್ಕಳಿಗೆ ಪಾಠವನ್ನು ಹೇಳಿದ ಇವರು ಅಷ್ಟೇ ಕಾಳಜಿಯಿಂದ ಕ್ರಿಮಿನಲ್ಗಳಿಗೂ ಕೂಡ ಪಾಠವನ್ನು ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ಇದೇನಪ್ಪ ಯಾವುದೋ ವಿಶೇಷ ಸಂದರ್ಶನ ಅಂತ ಹೇಳ್ತಾ ಇದ್ದ ಇವಳು ನಮ್ಮೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಯುವ ಮಿತ್ರರೇ, ಇಂದು ಹೊಸ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ದಿ ಯುನಿಕ್ ಡ್ರೀಮ್ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ, 2014ನೇ ಬ್ಯಾಚ್ನ KAS ಅಧಿಕಾರಿ, KAS ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 22ನೇ ರ್ಯಾಂಕ್ ತಂದು ಕೊಡೋದ್ರೊಂದಿಗೆ DYSP ಆಗಿ ಅಟ್ ಪ್ರೆಸೆಂಟ್ ಪ್ರೊಬೇಷನರಿ DYSP ಆಗಿ ತುಮಕೂರಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಿಸ್ಟರ್ ಶಾಂತವೀರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಸರ್, ನೀವು ಗ್ರಾಮೀಣ ಪ್ರದೇಶದಿಂದ ಬಂದು ಒಬ್ಬ ರೈತನ ಮಗನಾಗಿ ಉನ್ನತವಾಗಿರತಕ್ಕಂಥ ಸಾಧನೆಯನ್ನ ಮಾಡಿದಿರಿ. ನಿಮ್ಮ ಶಿಕ್ಷಣ ಮತ್ತು ಬಾಲ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಿ ಸರ್. ಎಲ್ಲ ವೀಕ್ಷಕ ಬಂಧುಗಳಿಗೆ, ಸ್ಪರ್ಧಾಳುಗಳಿಗೆ, ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಮೊದಲಿಗೆ ಡ್ರೀಮ್ ಟೀಮಿಗೆ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ. ನಿಜವಾಗ್ಲೂ ನೀವು ಹೇಳಿದಂತೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಬಡ ಕುಟುಂಬದಲ್ಲಿ ಬಂದವನು. ನಮ್ಮ ಕುಟುಂಬ ತುಂಬ ದೊಡ್ಡ ಕುಟುಂಬ, ಅಷ್ಟೇ ದೊಡ್ಡ ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬ. ನಮ್ಮ ಅಪ್ಪಗೆ 6 ಜನ ಮಕ್ಕಳು, ಅದರಲ್ಲಿ ನಾನು 5ನೇವನು. ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪಂದ್ರೆ ಎಲ್ಲರೂ ಒಂದು ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ನಮ್ಮೆಲ್ಲ ಸಾಕಿ ಶಿಕ್ಷಣ ಕೊಡಿಸಿದ್ರು. ಕಷ್ಟಪಟ್ಟು ಶಿಕ್ಷಣ ಪಡೆಯೋದ್ರ ಜೊತೆಗೆ ನಾವು ಬೇರೆ ಬೇರೆ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ವಿ. ತಾವು ಕೂಡ ಕೂಲಿ ಕೆಲಸ ಮಾಡಿರಿ? ಖಂಡಿತ. ನಾನು ಸಹ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ 10 ರೂಪಾಯಿ 15 ರೂಪಾಯಿ ಕೂಲಿಗೋಸ್ಕರ ನಾನು ಬೇರೆ ಜಮೀನಲ್ಲಿ ಹೋಗಿ ದುಡಿತಾ ಇದ್ದೆ. ಆ ಬಂದಿರತಕ್ಕಂಥ ಹಣವನ್ನು ನನ್ನ ಶಿಕ್ಷಣಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದೆ. ಇಂಥ ಒಂದು ತುಂಬ ಗ್ರಾಮೀಣ ಪ್ರದೇಶದ ಬಡತನ ಕುಟುಂಬದಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳಕ್ಕೆ ನನಗೇನು ಮುಜುಗರ ಆಗಲ್ಲ, ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತೆ. ಇವತ್ತು ನಮ್ಮಪ್ಪ ರೈತ, ನಮ್ಮಪ್ಪ ಅನಕ್ಷರಸ್ಥ, ಆದರೂ ನಮ್ಮಪ್ಪ ಬೇರೆ ಕಡೆ ಕೂಲಿ ಕೆಲಸ ಮಾಡಿ ಬೇರೆಯವ್ರ ಮನೆಯಲ್ಲಿ ಜೀತ ಮಾಡಿ ನಮ್ಮನ್ನು ಓದಿಸಿದ. ನಮ್ಮ ಅಪ್ಪ ಅಮ್ಮನ, ನಮ್ಮ ಎಲ್ಲ ಬಂಧುಗಳ ಆಶೀರ್ವಾದ ಖಂಡಿತವಾಗಿ ನಮ್ಮಪ್ಪ ಬೇರೆ ಆಸ್ತಿ ಏನು ಮಾಡಲಿಲ್ಲ, ನನ್ನ ಮಕ್ಕಳನ್ನೇ ದೊಡ್ಡ ಆಸ್ತಿನ ಮಾಡ್ಬೇಕಂತೇಳಿ ನಮ್ಮ ಶಿಕ್ಷಣ ಕೊಡಿಸಿದ್ರು. ಅವ್ರ ಆಸೆ ಅಂತೆ ಇವತ್ತು ನಾನು DYSP ಆಗಿದ್ದೇನೆ. ಪ್ರಾಥಮಿಕ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಯ್ತು? ನಾನು ಪ್ರಾಥಮಿಕ ಶಿಕ್ಷಣವನ್ನು ನಾನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ. ನಂತರ ಪ್ರೌಢ ಶಿಕ್ಷಣವನ್ನು ನಮ್ಮ ಕೊಂಡಳ್ಳಿ ಗ್ರಾಮದಲ್ಲಿನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಗಿಸಿದೆ. ನಂತರ PUC ವ್ಯಾಸಂಗವನ್ನು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಚಳ್ಳಕೆರೆಯಲ್ಲಿ ರವೀಂದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದೆ. ಅದಾದ ನಂತರ ನಾನು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಅನಾಥ ಸೇವಾಶ್ರಮದಲ್ಲಿ 2 ವರ್ಷ ಶಿಕ್ಷಕರ ತರಬೇತಿಯನ್ನು ಪಡ್ಕೊಂಡೆ. ನಂತರ TCH ಮಾಡಿದೆ. ನಂತರ ನಾನು TCH ಮುಗಿದಾದ ನಂತರ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಹಾಕಿ ಬಾಲ್ಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶುರ್ಪಾಲೆ ಗ್ರಾಮದಲ್ಲಿ ಸುಮಾರು 13 ವರ್ಷಗಳ ಕಾಲ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ. ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತೇನೆ ನಾನು ಬಾಹ್ಯ ಪರೀಕ್ಷೆಗಳನ್ನು ತಗೊಂಡು ಧಾರವಾಡ ಯೂನಿವರ್ಸಿಟಿಯಲ್ಲಿ BA ಪದವಿಯನ್ನು, ಹಾಗೆ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು, IGNOU ಯೂನಿವರ್ಸಿಟಿ ಡೆಲ್ಲಿಯಲ್ಲಿ B.Ed ಪದವಿಯನ್ನು ಮುಗಿಸಿ ಆಮೇಲೆ KSET ಮತ್ತು ಟೆಟ್ ಅಂತಕ್ಕಂಥ ಎಕ್ಸಾಮ್ಗಳನ್ನು ಸಹ ನಾನು ಪಾಸ್ ಮಾಡಿರ್ತೀನಿ. ಸರ್, ನಿಮ್ಮ ಎಜುಕೇಶನ್ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಂದು ಕಡೆ ನೀವು ಶಿಕ್ಷಕರಾಗಿದ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಜಗತ್ತಿಗೆ ತಾವು ಯಾಕೆ ಈ ಕಡೆ ಲಗ್ಗೆ ಹಾಕಿದ್ರಿ? ಅದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಿ? ಖಂಡಿತವಾಗಿಯೂ ನಾನು ಒಬ್ಬ ಶಿಕ್ಷಕನಾಗಿ ಆಗಬೇಕಂತ ಆಸೆ ಇಟ್ಕೊಂಡು ಶಿಕ್ಷಕನಾದವನು. ಕೊನೆ ತನಕ ಶಿಕ್ಷಕನಾಗಿರ್ಬೇಕಂತ ಇತ್ತು.
ಬಟ್ ನನ್ನ ಲೈಫಲ್ಲಿ ಒಬ್ಬರು ಸಂಜೀವ್ ಕುಮಾರ್ ದಾಸರ್ ಅಂತೇಳಿ ನನ್ನೊಂದಿಗೆ ಶಿಕ್ಷಕರ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೂ PSI ಆಗಿರ್ತಕ್ಕಂಥ ನನ್ನ ಅಣ್ಣನ ಸಮಾನ ಆಗಿರ್ತಕ್ಕಂಥ ಸಂಜೀವ್ ಕುಮಾರ್ ದಾಸರ್ ಅವರು ನನಗೆ ತುಂಬ ಸ್ಫೂರ್ತಿ ಆದರು. ಅವರ ಸ್ಫೂರ್ತಿ, ಅವರ ಮಾರ್ಗದರ್ಶನದಲ್ಲಿ ಬೆಳೀತಾ ಹೋದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾನು ಜಮಖಂಡಿಯಲ್ಲಿ BLD ಕಾಲೇಜ್ನಲ್ಲಿ ನಾನು BA ಪರೀಕ್ಷೆಯನ್ನು ಬರಿಬೇಕಾದ್ರೆ ಅಂಥ ಸಂದರ್ಭದಲ್ಲಿ ರೂಮ್ ಸೂಪರ್ವೈಸರ್ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಬರಿತಕ್ಕಂಥ ಪತ್ರಿಕೆಯಲ್ಲಿ ಬರೀತಕ್ಕಂಥ ಬರವಣಿಗೆ ಶೈಲಿಯನ್ನು ನೋಡಿ ಏನು ಮಾಡಿದ್ರು, ಅವತ್ತು ನನಗೆ KS ಮಾಡಿ ಖಂಡಿತವಾಗಿ ನಿಮಗೆ ಆ ರೀತಿ ಇರ್ತಕ್ಕಂಥ ಕೆಪಾಸಿಟಿ ಇದೆ ಅಂತೇಳಿ ಅವರು ನನಗೆ ಮೊದಲೇ ರೀತಿಯಲ್ಲಿ ಹೇಳಿದರು. ಅವರ ಮೊದಲ ಮಾತು ನನಗೆ ಏನಾದರೂ KS ಮಾಡ್ಬೇಕಂತೇಳಿ ಒಂದು ಸ್ಫೂರ್ತಿ ಆಯಿತು. ಸರ್, ತಾವು ಶಿಕ್ಷಣವನ್ನ ಅರಿಸಿ KS ಆಗಲೇಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇಟ್ಟು ತಾವು ಧಾರವಾಡಕ್ಕೆ ಬಂದ್ರಿ. ಧಾರವಾಡಕ್ಕೆ ಬಂದಾಗ ತಾವು ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡ್ರೆ, ಅದಕ್ಕೆ ತಮಗೆ ಯಾರು ಪ್ರೇರಣೆ ಆದರು ಅನ್ನುವಂಥದ್ದನ್ನ ಹೇಳಿ. ಖಂಡಿತವಾಗೂ ಈಗಾಗಲೇ ಧಾರವಾಡದಲ್ಲಿ ಸಾಕಷ್ಟು ಕೋಚಿಂಗ್ ಕ್ಲಾಸ್ಗಳೆಲ್ಲ ತಲೆ ಎತ್ತಿ ಬೆಳೆದು ನಿಂತಿದ್ದಾವೆ. ನಾನು ಪ್ರಿಲಿಮ್ಸನ್ನು ಮುಗಿಸಿದೆ. ಆಮೇಲೆ ಮೇನ್ಸಿ ಬಂದಾಗ ಆಗಾಗಲೇ ಸಾಕಷ್ಟು ಕಡೆ ಡ್ರೀಮ್ ಟೀಮ್ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಹೆಸರು ಕೇಳಿ ಬರ್ತಾ ಇತ್ತು. ಅನೇಕ ಜನ ನನ್ನ ಸ್ನೇಹಿತರು ಅಲ್ಲೆಲ್ಲ ಕೋಚಿಂಗನ್ನು ಪಡ್ಕೊಂಡೋಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆ ಆಗಿದ್ರು. ಅವರು ಸಹ ನನಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿನೇ ನಾನು ಧಾರವಾಡಕ್ಕೆ ಬಂದಾಗ ನನಗೆ ಬೇರೆ ಆಯ್ಕೆಗಳು ಸಿಗಲಿಲ್ಲ. ಇರ್ತಕ್ಕಂಥ ಅತ್ಯುತ್ತಮ ಇರ್ತಕ್ಕಂಥ ಒಂದೇ ಒಂದು ಕೋಚಿಂಗ್ ಕ್ಲಾಸ್ ಡ್ರೀಮ್ ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ನೇರವಾಗಿ ಡ್ರೀಮ್ ಟೀಮ್ ಬಂದು ಸೇರಿಕೊಂಡೆ. ವಿಶೇಷವಾಗಿ ಡ್ರೀಮ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಶ್ರೀಯುತರ ಬಸವರಾಜ್ ಸರು, ಅವರೆಲ್ಲ ಸಿಬ್ಬಂದಿಯವರ ಒಂದಿಷ್ಟು ಸ್ಫೂರ್ತಿಯುತ ಮಾತುಗಳು ಅವೆಲ್ಲವೂ ನನಗೆ KS ಆಗಲೇಬೇಕು, ಆಗ್ತೀನಿ ಅಂತಕ್ಕಂಥ ಛಲವನ್ನು ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸ್ತು. ಸರ್, ತಾವು KS ನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಪಡ್ಕೊಂಡಿದ್ರಿ ಅಂತ ಹೇಳಿ? ನನಗೆ ಮೊದಲಿಂದಲೂ ನನಗೆ ಕನ್ನಡ ವಿಷಯ ಅಂದ್ರೆ ತುಂಬ ಇಷ್ಟ ಆಯಿತು. ನಾನು ಡಿಗ್ರಿಯಲ್ಲಿ ಬೇರೆ ಬೇರೆ ಸಬ್ಜೆಕ್ಟೆಲ್ಲ ಓದಿದೆ. ನಾನು PUC ಸೈನ್ಸ್ ಮಾಡಿದೆ. ಡಿಗ್ರಿಯಲ್ಲಿ ನಾನು ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ ಓದಿದ್ದೆ. ಮತ್ತು MAದಲ್ಲಿ ಪೊಲಿಟಿಕಲ್ ಸೈನ್ಸ್ ಓದಿದ್ದೆ. ಬಟ್ ನನಗೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ಓದಬೇಕಂತೇಳಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆಯ್ಕೆ ಮಾಡಿಕೊಂಡೆ. ಅದಕ್ಕೋಸ್ಕರನೇ ಡ್ರೀಮ್ ಸಂಸ್ಥೆಯಲ್ಲಿ ಅತ್ಯುತ್ತಮ ಇರ್ತಕ್ಕಂಥ ಗುರುಗಳ ಮಾರ್ಗದರ್ಶನ ಕನ್ನಡ ಸಬ್ಜೆಕ್ಟ್ ಸಿಕ್ತು. ಅನೇಕ ಸರಣಿಯ ಮಾದರಿ ಎಕ್ಸಾಮ್ಗಳನ್ನು ತಗೊಳ್ತಾ ಇದ್ರು. ಆ ಮಾಡೆಲ್ ಎಕ್ಸಾಮ್ಗಳಲ್ಲಿ ನಮಗೆ ಒಂದಿಷ್ಟು ಎಕ್ಸಾಮ್ ಬರೆಯೋದು ಯಾವ ರೀತಿ, ನಮ್ಮ ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳೇನಂತ ಕೇಳಿ ನಮಗೆ ತಿದ್ದು ಕೊಡ್ತಾ ಇದ್ರು. ಹಾಗಾಗಿನೇ ನಾನು ಕನ್ನಡದಲ್ಲಿ ಖಂಡಿತವನ್ನು ಯಶಸ್ಸು ಪಡ್ಕೋಬೋದು, ಕನ್ನಡದಲ್ಲಿ ಹೆಚ್ಚು ಮಾರ್ಕ್ಸ್ ಬರ್ತಾವೆ ಅಂತೇಳಿ ನನಗೆ ಅನಿಸ್ತು. ಹಾಗಾಗಿನೇ ಕನ್ನಡ ಅನ್ನೋ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಯಶಸ್ಸನ್ನು ನಾನು ಪಡ್ಕೊಂಡೆ. ಸರ್, ಇಲ್ಲಿ ವಿಶೇಷವಾಗಿ ತಾವು ಕೂಡ ಸೈನ್ಸ್ ಮಾಡಿದ್ರಿ, ಸೈನ್ಸ್ ಬ್ಯಾಕ್ಗ್ರೌಂಡ್ ಬಂದು ಇಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ಕನ್ನಡ ಸಾಹಿತ್ಯವನ್ನು ತಗೊಂಡಿದ್ರಿ. ಅದಕ್ಕೆ ನನಗೆ ಅನಿಸ್ತದ ಇಲ್ಲಿ ಮನಸ್ಸು ಮಾಡಿರೋ ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟ್ನಲ್ಲಾದರೂ ಅವರು ವೈಯಕ್ತಿಕ ಆಸಕ್ತಿ ಬೇಕಂತ ಹೇಳಿ ಅಂತರು ಹೇಗೆ? ಖಂಡಿತವಾಗ ನಾನು ಸುಮಾರು ಜನ ಸ್ಪರ್ಧಾರ್ಥಿಗಳು ನನ್ನ ಫೋನ್ ಮಾಡಿ ಕೇಳಿದಾಗ ನಾನು ಮೇನ್ಸನ್ನು ಆಯ್ಕೆ ಮಾಡ್ಬೇಕಾದ್ರೆ ಗೊಂದಲದಲ್ಲಿರ್ತಾರೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ನಾವು ಡಿಗ್ರಿ ಓದಿದ್ದು ಯಾವುದಾದ್ರೂ ರೀಸನ್ಗೆಲ್ಲ ನಾವು ಡಿಗ್ರಿಯಲ್ಲಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿ ಓದಿರ್ತೀವಿ. ಬಟ್ KS ವಿಚಾರದಲ್ಲಿ ಬಂದಾಗ ನಮಗೆ ಆಸಕ್ತಿ ಯಾವ ವಿಷಯ ಇರುತ್ತದೋ ಅದೇ ವಿಷಯನ ಆಯ್ಕೆ ಮಾಡಿಕೊಂಡು ಯಾವುದೇ ಆಗಿರಲಿ ಸಬ್ಜೆಕ್ಟ್ ಅದನ್ನು ಆಯ್ಕೆ ಮಾಡಿಕೊಂಡು ಎಕ್ಸಾಮಿಗೆ ತಯಾರು ಮಾಡಿಕೊಂಡ್ರೆ ಖಂಡಿತವಾಗಿ ಮೋಸ ಇಲ್ಲ ಅಂತ ನಾನು ಹೇಳ್ತೇನೆ. ಸರ್, ತಾವು ಈಗ ಈ KS ಪ್ರಿಪರೇಷನ್ ಅಂತೇಳಿ ಬಂದಾಗ ಕೆಲವೊಬ್ಬರಿಗೆ ಗೊಂದಲ ಇರ್ತದೆ, ಎಷ್ಟು ವರ್ಷ ಓದಬೇಕು, ಎಷ್ಟು ಗಂಟೆ ಓದಬೇಕಂತೇಳಿ. ತಾವು ವಿದ್ಯಾರ್ಥಿಗಳಿಗೆ ಏನು ಹೇಳಕ್ ಬಯಸ್ತಾರೆ? ಅವ್ರಿಗೆ ಎಷ್ಟು ಗಂಟೆ ಓದಿದ್ರೆ ಚೆನ್ನಾಗಿ ಅಂತ ತಮಗೆ ಅನಿಸುತ್ತೆ ಪ್ರಿಪರೇಷನ್ ಸಂಬಂಧಪಟ್ಟ? ಖಂಡಿತವಾಗಿಯೂ KS IS ಅಂತಕ್ಕಂಥ ಪರೀಕ್ಷೆಗಳು ಒಂದು ತಪಸ್ಸಿದ್ದಂಗೆ. ತುಂಬ ಸತತ ಪ್ರಯತ್ನ, ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಅಭ್ಯಾಸ ಅಗತ್ಯತೆ ಇದೆ. ಹಾಗಾಗಿನೇ ನಾವು ದಿನಕ್ಕೆ ಬರೀ 2 ಗಂಟೆ 3 ಗಂಟೆ ಓದೋದ್ರಿಂದ ಯಶಸ್ಸು ಪಡ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಹಾಗಾಗಿನೇ ನಮ್ಮೆಲ್ಲ ಇತರ ಕೆಲಸಗಳನ್ನೆಲ್ಲ ಬದಿಗೊತ್ತಿ ದಿನಕ್ಕೆ 12ರಿಂದ 13, 14 ತಾಸಾದರೂ ನಾವು ನಿರಂತರವಾಗಿ ಅಭ್ಯಾಸ ಮಾಡಿದೆ ಖಂಡಿತ ನಾವು ಅತಿ ಶೀಘ್ರದಲ್ಲಿ ನಾವು ಯಶಸ್ಸನ್ನು ಪಡ್ಕೋಬೇಕು. ಅದೇ ರೀತಿ ನಾನು ಸಹ ಅಷ್ಟೇ, ಒಂದು ದಿನಕ್ಕೆ 14 ಗಂಟೆ ನಾನು ಸತತವಾಗಿ ನಿರಂತರವಾಗಿ ಶಿಸ್ತುಬದ್ಧ ನಾನು ಅಭ್ಯಾಸ ಮಾಡಿದೆ. ಹಾಗಾಗಿ ನನಗೆ ಕೇವಲ 4-5 ತಿಂಗಳಲ್ಲಿ ನನಗೆ ಯಶಸ್ಸು ಸಿಗಕ್ಕೆ ಸಾಧ್ಯ ಆಯಿತು. ಅಂದ್ರೆ ಇಂಟರ್ವ್ಯೂಗೆ ತಾವು ಹೇಗೆ ಯಾವ ರೀತಿಯ ಪ್ರಿಪರೇಷನ್ ತಾವು ತಯಾರಿ ಮಾಡ್ಕೊಂಡ್ರಿ ಸರ್? ಇಂಟರ್ವ್ಯೂ ವಿಚಾರದಲ್ಲಿ ಬಂದಾಗ ನಂದು ಮೇನ್ಸ್ ಎಕ್ಸಾಮ್ ಮುಗಿತ್ತು. ಮೇನ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕಾನ್ಫಿಡೆನ್ಷಿಯಲ್ ಇತ್ತು. ಹಾಗಾಗಿ ಇಂಟರ್ವ್ಯೂನ ಚೆನ್ನಾಗಿ ಮಾಡಬೇಕನ್ನೋ ನಿರ್ಧಾರಕ್ಕೆ ಬಂದೆ. ಹಾಗಾಗಿ ಏನು ಮಾಡಿದೆ, ಒಂದಿಷ್ಟು ಬೇಕಾಗಿರ್ತಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿದೆ. ಆಮೇಲೆ ಈಗಾಗಲೇ KS ಪರೀಕ್ಷೆನ ಎದುರಿಸಿರ್ತಕ್ಕಂಥ ಅನೇಕ ಹಿರಿಯ ಮಾರ್ಗದರ್ಶಕರ ಸಲಹೆ ತೊಗೊಂಡೆ. ಅವ್ರ ಹತ್ರ ಮಾರ್ಕ್ ಇಂಟರ್ವ್ಯೂ ಅಟೆಂಡ್ ಆದೆ. ನಮ್ಮ ಡ್ರೀಮ್ ಟೀಮ್ಗೆ ಬಂದು ಮಾರ್ಕ್ ಇಂಟರ್ವ್ಯೂದಲ್ಲಿ ಅಟೆಂಡ್ ಆಗಿ ಅದರಲ್ಲಿ ಸಲಹೆಗಳನ್ನ ತೊಗೊಂಡೆ. ತೊಗೊಂಡಿರ್ತಕ್ಕಂಥ ಎಲ್ಲ ಸಲಹೆಗಳು ನನಗೆ ಉಪಯೋಗ ಆಯಿತು. ಹಾಗಾಗಿನೇ ಇಂಟರ್ವ್ಯೂದಲ್ಲಿ ನಾನು ಅತ್ಯುತ್ತಮವಾಗಿ ಆತ್ಮವಿಶ್ವಾಸದಿಂದ ಎದುರಿಸಿದೆ. ಅತ್ಯುತ್ತಮ ಇರ್ತಕ್ಕಂಥ ಅಂಕಗಳು ಸಹ ನನಗೆ ಸಂದರ್ಶನದಲ್ಲಿ ಸಿಕ್ತು. ಸರ್, ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿದೆ. 240 ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಅದಕ್ಕೆ PSI ವಿದ್ಯಾರ್ಥಿಗಳು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಕುರಿತಾಗಿ ತಮ್ಮ ಒಂದು ಸಲಹೆ ಮತ್ತು ಟಿಪ್ಸ್ ಏನು ಕೊಡಕ್ಕೆ ಬಯಸ್ತಾರೆ ಸರ್ ಅವರಿಗೆ? ಖಂಡಿತವಾಗಿಯೂ PSI ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ. ಫಸ್ಟ್ ಒನ್ನು, ಸೆಕೆಂಡು. ಫಸ್ಟ್ ಒನ್ನು ಎಲ್ಲ ಎಸ್ಸೆ ಆಮೇಲೆ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂಗಿರುತ್ತೆ. ಸೆಕೆಂಡ್ ಪೇಪರು ಸಂಪೂರ್ಣ ಜನರಲ್ ಸ್ಟಡೀಸ್ ಇರುತ್ತೆ, ಸಾಮಾನ್ಯ ಜ್ಞಾನ ಪರೀಕ್ಷೆ ಇರುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ
ಎಲ್ಲ ಬ್ಯಾಚ್ಗಳನ್ನು ಅಬ್ಸರ್ವ್ ಮಾಡಿದಾಗ ಪ್ರಥಮ ಪತ್ರಿಕೆಯಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೋ ಅವರು ಇವತ್ತು PSI ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಭಾಳ ಜನ ಫೇಲ್ಯೂರ್ ಆಗಿ ರೀಸನ್ ಅಂತ ಹೇಳಿದ್ರೆ ಫಸ್ಟ್ ಪೇಪರಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂತು, ಸೆಕೆಂಡ್ ಪೇಪರಲ್ಲಿ ನನಗೆ 80 ಸಮಥಿಂಗ್ ಬಂತು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ PSI ವಿದ್ಯಾರ್ಥಿಗಳು ನಾನು ಹೇಳೋದೇನು ಅಂತ ಹೇಳಿದ್ರೆ ಪ್ರಥಮ ಪತ್ರಿಕೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ. ಖಂಡಿತ ನಮ್ಮ ಸೆಲೆಕ್ಷನ್ ಡಿಸೈಡ್ ಮಾಡೋದೇ ಫಸ್ಟ್ ಪೇಪರು. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ವಿಶೇಷವಾಗಿ ಪ್ರಬಂಧದ ಬಗ್ಗೆ, ಪ್ರಬಂಧದಲ್ಲಿ ಹೆಚ್ಚು ಅಂಕ ತಗೋಬೇಕಂದ್ರೆ ಒಂದಿಷ್ಟು ಟಿಪ್ಸನ್ನು ನಾವು ಯೂಸ್ ಮಾಡಲೇಬೇಕು. ಉದಾಹರಣೆ, ಪ್ರಚಲಿತದಲ್ಲಿ ಸುಮಾರು ಒಂದು 15ರಿಂದ 20 ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸಪ್ರೇಟಾಗಿ ಬರ್ಕೊಂಡು ಅವುಗಳನ್ನು ನಾವು ಒಂದೊಂದು ಪೇಜಲ್ಲಿ ಶಾರ್ಟಾಗಿ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕು, ಬೆಳವಣಿಗೆ ಹೆಂಗಿರಬೇಕು, ಎಂಡಿಂಗ್ ಹೆಂಗೆ ಮಾಡಿರಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ. ಉದಾಹರಣೆ, ಈಗ ರೈತರ ಆತ್ಮಹತ್ಯೆ ಅಂತ ವಿಚಾರ ಬಂದರೆ, ರೈತರ ಆತ್ಮಹತ್ಯೆ ಬಗ್ಗೆ ಎಸ್ಸೆ ಬರಿಬೇಕಾದ್ರೆ ನಾವು ರೈತರ ಬಗ್ಗೆ ಒಂದು ಕೊಟೇಶನ್ ಹಾಕಬೇಕು, ಇಲ್ಲ ಒಂದು ಕವನ ಹಾಕಬೇಕು. ಉದಾಹರಣೆ, ಕುವೆಂಪು ಅವ್ರು ಬರೆದಿರ್ತಕ್ಕಂಥ ಉಳುವ ಯೋಗಿಯ ನೋಡಲೆ ಅಂತೇಳಿ ಒಂದು ರೈತರ ಬಗ್ಗೆ ಬರೆದಿರ್ತಕ್ಕಂಥ ಹಾಡಿದೆ. ಅದರ ಒಂದು 2-3 ಸಾಲುಗಳನ್ನು ಹಾಕಬೇಕು. ರೈತರ ಮಹತ್ವವನ್ನು ಒಂದು ಸ್ವಲ್ಪ ತೋರಿಸ್ಬೇಕು, ಅದು ಪೀಠಿಕೆ ಆಗೋಗ್ಬಿಡುತ್ತೆ. ಬೆಳವಣಿಗೆಯಲ್ಲಿ ರೈತರ ಮುಂದಿರ್ತಕ್ಕಂಥ ಸವಾಲುಗಳೇನು, ಅವರ ಆತ್ಮಹತ್ಯೆ ಕಾರಣಗಳೇನು, ಬೇರೆ ಬೇರೆ ಸಮಿತಿಗಳಲ್ಲಿ ಅದಕ್ಕೆ ಏನೆಲ್ಲ ಕಾರಣಗಳನ್ನು ಪಟ್ಟಿ ಮಾಡಲಾಗಿದೆ ಅದನ್ನು ಬರೀಬೇಕು. ಕೊನೆಯಲ್ಲಿ ಎಂಡಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರಬೇಕು. ಯಾಕಂದರೆ ಪ್ರತಿಯೊಬ್ಬ ಮೌಲ್ಯಮಾಪಕ ಏನು ಮಾಡ್ತಾನೆ, ಪ್ರಾರಂಭ ಹೆಂಗಿದೆ, ಅಂತಿಮ ಹೇಗಿದೆ. ನಾವು ಅಂತಿಮದಲ್ಲಿ ಉಪಸಂಹಾರದಲ್ಲಿ ನಮ್ದಾಗಿರ್ತಕ್ಕಂಥ ಐಡಿಯಾಸ್ ಕೊಡಬೇಕು. ಯಾರೋ ಸಮಿತಿನೋ ಬೇರೆಯವ್ರಿಗೆ ಹೇಳಿರ್ತಕ್ಕಂಥ ಕಾರಣಗಳಾಗಲಿ ಪರಿಹಾರಗಳನ್ನು ನಾವು ಹೇಳಬಾರ್ದು. ರೈತರ ಆತ್ಮಹತ್ಯೆಯನ್ನು ತಡೆಯೋಕ್ಕೆ ನನ್ನ ಕಡೆಯಿಂದ ಏನು ಕೊಡ್ತೀನಿ ಅನ್ನೋದು ಇಂಪಾರ್ಟೆಂಟು. ನಂದಾಗಿರ್ತಕ್ಕಂಥ ಹೊಸ ಯೋಜನೆಗಳೇನಿದಾವೆ ಅಂತ ನಾವು ಸ್ವಂತ ಬರೋದ್ರಿಂದ ಖಂಡಿತವಾಗೂ ಮೌಲ್ಯಮಾಪಕ ಮನಸ್ಸನ್ನು ಗೆಲ್ಬೋದು, ಅತಿ ಹೆಚ್ಚು ಅಂಕಗಳು ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಾವು ಒಂದು 15-20 ಎಸ್ಸೆಗಳನ್ನು ಶಾರ್ಟ್ ನೋಟ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಕೆಲವರಿಗೆಲ್ಲ ಗೊಂದಲ ಇರುತ್ತೆ, ಎಸ್ಸೆ ಬರಿಬೇಕಾದ್ರೆ ನಾನು ಇಷ್ಟು ವರ್ಡ್ಸ್ ಬರೀಬೇಕು, ಅಷ್ಟು ವರ್ಡ್ಸ್ ಬರೀಬೇಕು ಅಂತೇಳಿ. ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇರಬೇಕು. ಕಂಟೆಂಟ್ ಚೆನ್ನಾಗಿದ್ದರೆ ಅಷ್ಟು ವರ್ಡ್ಸ್ ಇರ್ಬೋದು ಅಥವಾ ಕಡಿಮೆ ಇರ್ಬೋದು, ಜಾಸ್ತಿ ಆಗ್ಬೋದು, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ನಾವಿಲ್ಲಿ ಮೌಲ್ಯಮಾಪಕರ ಮನಸ್ಸನ್ನು ಗೆಲ್ಲಬೇಕಾಗಿದೆ ಅಂತ ಹೇಳಿದ್ರೆ ಬರೀ ಶಬ್ದಗಳನ್ನ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಬರೆಯೋದ್ರಿಂದ ಮನಸ್ಸು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯವನ್ನು ನಾವು ಬರಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಪ್ರಬಂಧವನ್ನು ಬರಿಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಅನ್ವಯ ಮಾಡಿಕೊಂಡ್ರೆ ಖಂಡಿತವಾಗಿ ಪ್ರಬಂಧದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಟ್ರಾನ್ಸ್ಲೇಷನ್ ಇದೆ, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ. ಇವುಗಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ತುಂಬ ಪ್ರಾಕ್ಟೀಸ್ ಬೇಕು. ಸ್ವಲ್ಪ ಇಂಗ್ಲೀಷ್ ವಕ್ಯಾಬುಲರಿ ಚೆನ್ನಾಗಿರಬೇಕು. ಅದಕ್ಕೆ ಹಳೆಯ ಕ್ವಶನ್ ಪೇಪರ್ಗಳನ್ನ ಇಟ್ಕೊಂಡು, ಹಳೆಯ ಮಾಡಲ್ ಇಟ್ಕೊಂಡು ಅವಳನ್ನು ಸತತವಾಗಿ ಪ್ರಯತ್ನ ಮಾಡೋದ್ರಿಂದ ಖಂಡಿತವಾಗಿ ನಾವು ಅದನ್ನು ಬೇಗ ಕರಗತ ಮಾಡ್ಕೊಂಡು ಅದರಲ್ಲೂ ಸಹ ನಾವು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಬೋದು. ಈ ಎಲ್ಲ ಅಂಶಗಳನ್ನು ನಾವು ಪಾಲನೆ ಮಾಡಿದ್ರೆ ಖಂಡಿತ ನಾವು PSI ಎಕ್ಸಾಮಿಗೆ ಪ್ರಥಮ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು PSI ನೇಮಕ ಆಗ್ಬೋದು ಅಂತ ನನ್ನ ಅನಿಸಿಕೆ. 10 ವಾರ್ಷಿಕ ಡಿಪಾರ್ಟ್ಮೆಂಟ್ ಸಂದರ್ಶನ ಇದೆ. ಸಂದರ್ಶನದ ಬಗ್ಗೆ ತಾವು ಏನು ವಿದ್ಯಾರ್ಥಿಗಳು ಹೇಳಕ್ ಬಯಸ್ತಾರೆ ಸರ್? ಖಂಡಿತವಾಗಿಯೂ ಸಂದರ್ಶನ ಕಡಿಮೆ ಮಾರ್ಕ್ಸ್ ಇದ್ದಷ್ಟು ಒಳ್ಳೆಯದು ವಿದ್ಯಾರ್ಥಿಗಳಿಗೆ. ಒಂದಿಷ್ಟು ಸಂದರ್ಶನ 10 ಮಾರ್ಕ್ಸ್ ಇದ್ರೂ ಸಹ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಾವು. ಇಲ್ಲಿ 0.5 ಅಂಕಗಳು ಸಹ ತುಂಬ ಇಂಪಾರ್ಟೆಂಟು. ಎಷ್ಟೋ ಜನ ವಿದ್ಯಾರ್ಥಿಗಳು ಕೇವಲ 0.5 ಇಂದ ಏನಾಗ್ತಾರೆ ಅಂತ ಹೇಳಿದ್ರೆ ಲೀಸ್ಟಿಂದ ಹೊರ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಂದರ್ಶನವನ್ನು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಾರ್ದೆ ಅದನ್ನು ಸ್ವಲ್ಪ ಸೀರಿಯಸ್ ತೊಗೊಂಡು ಸಂದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಕವರ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು, ಸಂದರ್ಶನ ಅನ್ನೋದು ನಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಲ್ಲ, ಅದು ಸಂದರ್ಶನ ನಮ್ಮ ವ್ಯಕ್ತಿತ್ವನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಹಾಗಾಗಿನೇ ನಮ್ಮ ಪಾಸಿಟಿವ್ನೆಸ್ ಇರಬೇಕು. ನಾನು ಸಂದರ್ಶನದಲ್ಲಿ ನಾನು ಉತ್ತರ ಕೊಡ್ತಕ್ಕಂಥ ರೀತಿ, ನನ್ನ ಪ್ರೆಸೆಂಟೇಷನ್ ಸ್ಕಿಲ್ಲು ಯಾವ ರೀತಿ ಅನ್ನೋದನ್ನ ನಾವು ಅಲ್ಲಿ ಅವ್ರು ಚೆಕ್ ಮಾಡ್ತಾರೆ. ಹಾಗಾಗಿನೇ ಒಂದು ಸಂದರ್ಭದಲ್ಲಿ ಪ್ರಶ್ನೆಗೆ ನಾವು ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಪಾಸಿಟಿವ್ ಆಗಿ ನನಗೆ ಗೊತ್ತಿಲ್ಲ ಅಥವಾ ನಾನು ಓದಿ ತುಂಬ ವರ್ಷ ಆಯಿತು ನನಗೆ ನೆನಪಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಯಾವ ಸಂದರ್ಶಕರು ಬೇಜಾರು ಮಾಡ್ಕೊಳ್ಳಲ್ಲ ಅಥವಾ ಕಡಿಮೆ ಮಾರ್ಕ್ಸ್ ಕೊಡಲ್ವ. ಬಟ್ ಪ್ರೆಸೆಂಟೇಷನ್ ಸ್ಕಿಲ್ ಚೆನ್ನಾಗಿರಬೇಕು, ಒಬ್ಡಿಯಂಟಾಗಿರಬೇಕು. ಅವರು ಪಾಸಿಟಿವ್ನೆಸ್ಸನ್ನು ನಮ್ಮ ಹತ್ರ ನಿರೀಕ್ಷೆ ಮಾಡ್ತಾರೆ. ಅದನ್ನು ನಾವು ಧನಾತ್ಮಕ ಅಂಶಗಳನ್ನು ನಾವು ಕೊಡೋಂಥ ಪ್ರಯತ್ನವನ್ನು ಸಂದರ್ಶನದಲ್ಲಿ ಮಾಡಿದ್ರೆ ಖಂಡಿತ ನಮಗೆ ಸಂದರ್ಶನದಲ್ಲಿ ಒಳ್ಳೆಯ ಅಂಕಗಳು ಸಿಗ್ತವೆ. ಸರ್, ನೀವು ಈ ಮೊದಲ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ರಿ, ಈಗ ಆರಕ್ಷಕರಾಗಿ ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ರಿ. ಈ ಮಧ್ಯೆ ತಮಗ ಈ ಇಲಾಖೆ ಬಗ್ಗೆ ಮತ್ತೆ ಶಿಕ್ಷಕ ವೃತ್ತಿ ಬಗ್ಗೆ ಒಟ್ಟಾರೆಯಾಗಿ ಏನು ಅನಿಸ್ತದೆ ಸರ್? ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಲ್ಲ. ಖಂಡಿತವಾಗಿಯೂ ಶಿಕ್ಷಣ ಕ್ಷೇತ್ರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಎರಡೂ ಒಂಥರ ಒಂದಕ್ಕೊಂದು ಸಂಬಂಧ ಇಲ್ದಿರ್ತಕ್ಕಂಥದ್ದು, ತುಂಬ ಡಿಫ್ರೆಂಟ್ ಇದು. ಶಿಕ್ಷಕ ವೃತ್ತಿಯಲ್ಲಿ ಒಂದೇನೋ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದ, ವಿದ್ಯೆ ಕಲಿಸೋದ್ರಿಂದ ಮನಸ್ಸಿಗೆ ಒಂದು ಆತ್ಮತೃಪ್ತಿ ಇರುತ್ತೆ. ಅಲ್ಲಿ ನಮ್ಮ ಹತ್ರ ಬರ್ತಕ್ಕಂಥವರೆಲ್ಲ ಮುಗ್ಧ ಮನಸ್ಸಿನಲ್ಲಿರ್ತಕ್ಕಂಥವ್ರು ನಮ್ಮ ಹತ್ರ ಬರ್ತಾರೆ, ಒಳ್ಳೆಯ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ. ಬಟ್ ನಾನು ಶಿಕ್ಷಕ ವೃತ್ತಿಯನ್ನು ಇಷ್ಟಪಟ್ಟರು ಯಾಕೆ ಬಿಡಬೇಕಂತ ಹೇಳಿದ್ರೆ, ಶಿಕ್ಷಕ ವೃತ್ತಿಯಲ್ಲಿದ್ದರೆ ನಾನು ಕೇವಲ ನಮ್ಮೂರಿನಲ್ಲಿರ್ತಕ್ಕಂಥ ನನ್ನ ಶಾಲೆ ಇರ್ತಕ್ಕಂಥ ಮಕ್ಕಳಿಗೆ ಜನರಿಗೆ ಮಾತ್ರ ನನ್ನ ಸೇವೆ ಕೊಡ್ಬೋದು. ಆದರೆ ನಾನು ಗೆಸ್ಟೆಡ್ ಆಫೀಸರ್ ಆದ ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ DYSP ಆದರೆ ನನ್ನ DYSPಯಲ್ಲಿ ನನ್ನ ಡಿವಿಷನಲ್ಲಿ ಸುಮಾರು 2-3 ತಾಲೂಕುಗಳು ಬರ್ತವೆ, ಸುಮಾರು ಸ್ಟೇಷನ್ಗಳು ಬರ್ತವೆ,
ಸುಮಾರು 100 ಹಳ್ಳಿಗಳೆಲ್ಲ ಬರ್ತವೆ. ಅಲ್ಲಿರ್ತಕ್ಕಂಥ ನೊಂದಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಷ್ಟೋ ಜನರಿಗೆ ನಾನು ನ್ಯಾಯವನ್ನು ಕೊಡಿಸ್ಬೋದು. ಒಂದು ಜನರಿಗೆ ಸೇವೆ ಮಾಡೋದಕ್ಕೆ ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ಒಂದು ಒಳ್ಳೆ ಇಲಾಖೆ ಅಂತೇಳಿ ನನ್ನ ಅನಿಸಿಕೆ. ಸರ್, ಈಗ ಯಶಸ್ಸಿನ ಶಿಖರವನ್ನ ಏರಲು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದ್ರೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಒಂದು ಮನೋಧೋರಣೆ ಕಾರಣ ಆಗುತ್ತೋ ಅಥವಾ ತರಬೇತಿ ಅವಶ್ಯಕತೆ ಅದನ್ನು ಗೊತ್ತಿರೋ ಅಥವಾ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳಲಿಕ್ಕೆ ತಾವು ಇಷ್ಟಪಡ್ತಾ ಇದ್ದಾರೆ? ಖಂಡಿತವಾಗಿಯೂ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾನು ಒಬ್ಬನೇ ಕೂತ್ಕೊಂಡು ಓದ್ತೀನಿ, ನನಗೆ ಯಾರ ಸಹಾಯ ಆಗಲಿ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ ಅಂತೇಳಿ ನಾವು ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ಖಂಡಿತ ನಾವು ಯಶಸ್ಸು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ಅನೇಕ ಗೊಂದಲ ಇರ್ತದೆ. ಏನು ಓದಬೇಕು, ಯಾವ ರೀತಿ ಓದಬೇಕು, ಏನು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಎಷ್ಟನ್ನು ಓದಬೇಕು ಅನ್ನೋದು ಸಾಕಷ್ಟು ಗೊಂದಲ ಇರ್ತದೆ. ಆ ಗೊಂದಲ ನಿವಾರಣೆ ಆಗಬೇಕಾಗಿತ್ತು ಅಂದರೆ ಖಂಡಿತ ನಮಗೊಬ್ಬರು ಮಾರ್ಗದರ್ಶಕರು ಬೇಕು, ಒಬ್ರು ಗುರು ಅಂತೂ ಬೇಕೇ ಬೇಕು. ಬರೀ ನಾವು ಗುರಿಯನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ಗುರಿಯನ್ನು ಸೇರಕ್ಕೆ ಸಾಧ್ಯ ಆಗಲ್ಲ. ಮುಂದೆ ಗುರಿ ಇದ್ದರೆ ಹಿಂದೆ ಒಬ್ಬ ಗುರು ಇರಲೇಬೇಕಾಗುತ್ತೆ. ಆ ಗುರುವನ್ನು ಹುಡ್ಕೊಂಡು ಅನೇಕ ಕೋಚಿಂಗ್ ಸಂಸ್ಥೆಗಳಿದಾವೆ. ಖಂಡಿತವಾಗಿ ಕೋಚಿಂಗ್ ತೊಗೊಂಡ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಐಡಿಯಾ ಆದ್ರೂ ಬರುತ್ತೆ, ಯಾವ ರೀತಿ ಓದಬೇಕು, ಏನೆಲ್ಲ ಓದಬೇಕು, ಸಮಯದೊಳಗೆ ನಾನು ಹೆಂಗೆ ಯಶಸ್ಸನ್ನು ಪಡ್ಕೋಬೇಕಂತೇಳಿ ಸಾಕಷ್ಟು ಅಂಶಗಳನ್ನು ಇವತ್ತು ಕೋಚಿಂಗ್ ಕ್ಲಾಸ್ನಲ್ಲಿ ನಮಗೆ ಕಲಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೋಚಿಂಗ್ನ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಧಾರವಾಡದಲ್ಲಿ ನೋಡಿದಾಗ ತುಂಬ ಒಳ್ಳೊಳ್ಳೆಯ ಕೋಚಿಂಗ್ ಕ್ಲಾಸಲ್ಲಿ ಇದ್ರೂ ಸಹ ಒಂದು ದೃಷ್ಟಿಯಲ್ಲಿ ನಾವಿರ್ತಕ್ಕಂಥ ಕೋಚಿಂಗ್ ಕ್ಲಾಸು ಯೂನಿಕ್ ಡ್ರೀಮ್ ಟೀಮು ಇವತ್ತು ಅತ್ಯುತ್ತಮವಾಗಿ ಪ್ರಗತಿ ಹತ್ರ ಅಭಿವೃದ್ಧಿ ಹತ್ರ ಸಾಗ್ತಾ ಇದೆ. ಒಳ್ಳೊಳ್ಳೆಯ ಅಧಿಕಾರಿಗಳನ್ನ ತಯಾರು ಮಾಡಿ ಸಮಾಜಕ್ಕೆ ಕೊಡ್ತದೆ ಅಂತ ಹೇಳಕ್ಕೆ ನನಗೆ. ಸರ್, ಈಗಾಗಲೇ PSI ನೋಟಿಫಿಕೇಶನ್ ಆಗಿದೆ. ಎಕ್ಸಾಮಿನೇಷನ್ಗೆ ನಮ್ಮ ರಾಜ್ಯದ ಎಲ್ಲ ಯುವಜನತೆ ಸನ್ನದ್ಧರಾಗಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಏನಾದರೂ ಮಾಹಿತಿ ಕೊಡಿ ಸರ್ ಪ್ಲೀಸ್. ಖಂಡಿತವಾಗ ಆ ನಿಟ್ಟಿನಲ್ಲಿ ಸ್ಪರ್ಧಾರ್ಥಿಗಳಿಗೆ ನನ್ನ ಮಾತೇನಂತ ಹೇಳಿದ್ರೆ, ಈಗ ನಮ್ಮ ಯೂನಿಕ್ ಡ್ರೀಮ್ ಟೀಮಲ್ಲಿ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ತುಂಬ ಸೌಲಭ್ಯ ಇರ್ತಕ್ಕಂಥ ಒಂದು ಅತ್ಯುತ್ತಮ ಲೈಬ್ರರಿನ ತಯಾರು ಮಾಡಿದ್ದಾರೆ. ಆ ಲೈಬ್ರರಿಯ ಸದುಪಯೋಗನ ಮಾಡ್ಕೋಬೋದು. 24x7 ಅದು ಓಪನ್ ಆಗಿರುತ್ತೆ, ಅದರ ಉಪಯೋಗನ ಪಡ್ಕೋಬೋದು. ವಿಶೇಷವಾಗಿ ಯೂನಿಕ್ ಡ್ರೀಮ್ ಟೀಮಲ್ಲಿ ಪ್ರತಿ ವರ್ಷ 100 ಜನರಿಗೆ ಉಚಿತವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟೋ ಜನ ಅವಕಾಶಗಳಿಲ್ಲಾರ್ದೆ ಅಥವಾ ತರಬೇತಿ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಆ ಕೋಚಿಂಗ್ಗೆ ಹಣವನ್ನು ಕೊಡಲಾರ್ದೆ ಎಷ್ಟೋ ಜನ ವಿದ್ಯಾರ್ಥಿಗಳ ಅವಕಾಶವನ್ನು ಕಳ್ಕೊಳ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ 100 ಜನನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಉಚಿತವಾಗಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ಯೂನಿಕ್ ಡ್ರೀಮ್ ಟೀಮ್ ಮಾಡ್ತಾ ಇದೆ. ಅದರ ಸದುಪಯೋಗ ಬಳಸ್ಕೊಂಡು ಖಂಡಿತವಾಗಿ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ತುಂಬ ಶ್ರದ್ಧೆಯಿಂದ ಆತ್ಮವಿಶ್ವಾಸದಿಂದ ಸತತ ಪ್ರಯತ್ನ ಮಾಡ್ತಾ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿದಾದಲ್ಲಿ ಖಂಡಿತ ನಾವು ಯಶಸ್ಸನ್ನು ಪಡ್ಕೋಬಹುದು. ಖಂಡಿತವಾಗಿ ಇದಕ್ಕೆ ಪ್ರಯತ್ನ, ಸತತ ಪ್ರಯತ್ನ, ಹಾರ್ಡ್ ವರ್ಕ್ ಅನ್ನೋದೊಂದು ಬಿಟ್ರೆ ಇದಕ್ಕೆ ಶಾರ್ಟ್ಕಟ್ ಅನ್ನೋದೇ ಇಲ್ಲ. ಧನ್ಯವಾದಗಳು ಶಾಂತವೀರ್ ಸರ್. ತಮ್ಮ ಒತ್ತಡಗಳ ಮಧ್ಯೆ ಆಫೀಸಿಯಲ್ ಕೆಲಸವನ್ನು ಇದ್ರೂ ಕೂಡ ನಮ್ಮ ಯುವ ಜನತೆಗೆ ಸಹಾಯ ಆಗ್ತದೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಸಂದರ್ಶನವನ್ನ ನಮಗೆ ಕೊಟ್ಟಿದ್ದೀರಿ. ನಮ್ಮ ಸಂಸ್ಥೆ ತಮಗೆ ಸದಾ ಚಿರಋಣಿಯಾಗಿರ್ತದೆ. ಧನ್ಯವಾದಗಳು ಸರ್. ಖಂಡಿತ ನಾನು ಧನ್ಯವಾದ ಹೇಳಬೇಕು. ನಮ್ಮ ಯೂನಿಕ್ ಡ್ರೀಮ್ ಟೀಮು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಇವತ್ತು ಗೆಸ್ಟೆಡ್ ಪ್ರೊಫೆಷನರಿ DYSP ಆಗಿ ನನ್ನನ್ನು ಈ ಸ್ಥಾನದಲ್ಲಿ ಕುಣಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಯೂನಿಕ್ ಡ್ರೀಮ್ ಟೀಮು. ಅದಕ್ಕೆ ಯೂನಿಕ್ ಡ್ರೀಮ್ ಟೀಮ್ನ ಸಂಸ್ಥಾಪಕರಿಗೂ, ನಿರ್ದೇಶಕರಿಗೂ, ಸಹ ನಿರ್ದೇಶಕರಿಗೂ, ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೀಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಸಾಧನೆ ಎಂಬುದು ಯಾರ ಸೊತ್ತು ಅಲ್ಲ. ಸತತ ಪ್ರಯತ್ನ ಹಾಗೂ ಶಿಸ್ತುಬದ್ಧ ಅಭ್ಯಾಸ ಕ್ರಮದ ಮೂಲಕ ಯಾರು ಬೇಕಾದರೂ ಸಾಧನೆಯನ್ನ ಮಾಡಬಹುದು. ನೀವು ಕೂಡ ನಿಮ್ಮ ಗುರಿಯನ್ನ ತಲುಪಲು ಸೂಕ್ತ ಗುರುವನ್ನ ಆಯ್ದುಕೊಂಡು ಸಾಧನೆಯ ಶಿಖರದತ್ತ ಸಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕೊನೆಯದಾಗಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.
ನಮ್ಮೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಯೂನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ಧನ್ಯವಾದಗಳು.